Hello everyone, welcome to Navrat's Maths Tutorials. ಈಗ ಎಕ್ಸರ್ಸೈಸ್ ನಂಬರ್ 3.2 ಸೆಕೆಂಡ್ ಕ್ವಶನ್ ಮಾಡೋಣ. ನೋಡಿ ಏನ್ ಕೊಟ್ಟಿದ್ದಾರೆ, ಸಾಲ್ವ್ 2x plus 3y is equals to 11 and 2x minus 4y is equals to minus 24 ಅಂತ ಟೂ ಈಕ್ವೇಶನ್ಸ್ ಕೊಟ್ಟಿದ್ದಾರೆ. ಅಂಡ್ ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ m ಫಾರ್ ವಿಚ್ y is equals to mx plus 3 ಅಂತ ಕೊಟ್ಟಿದ್ದಾರೆ. ಓಕೆ, ಫಸ್ಟ್ ಇವೆರಡು ಈಕ್ವೇಶನ್ಸ್ ನಾವು ಸಾಲ್ವ್ ಮಾಡೋಣ. ಯಾವ ರೀತಿ ಮಾಡಿದ್ವಿ, ಇದಕ್ಕಿಂತ ಹಿಂದೆ ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಮಾಡೋಣ. 3y is equals to 11, ಇದು ಒಂದು ಈಕ್ವೇಶನ್. 2x minus 4y is equals to minus 24, ಇದು ಸೆಕೆಂಡ್ ಈಕ್ವೇಶನ್. ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ನಾವು ಸಾಲ್ವ್ ಮಾಡೋಣ. ಸೊ ನಾವು ಮುಂಚೆ ಯಾವ ತರ ಮಾಡ್ತಿದ್ವಿ ಅದೇ ರೀತಿ ಮಾಡೋಣ. ನೋಡಿ, ಫಸ್ಟ್ ಟೇಕಿಂಗ್ ಈಕ್ವೇಶನ್ ನಂಬರ್ 1, ಫಸ್ಟ್ ಈಕ್ವೇಶನ್ ತಗೊಳ್ಳೋಣ. ಏನಿದೆ, 2x plus 3y is equals to 11 ಇದೆ. ನಾವೇನ್ ಮಾಡ್ಕೊಳ್ತಾ ಇದ್ವಿ, 2x is equals to 11, ಈ 3y ನ ಈಕ್ವಲ್ಸ್ ಟು ಈ ಕಡೆ ಕಳಿಸ್ತಾ ಇದ್ವಿ ಅಲ್ವಾ. ಏನಿದ್ದು ಅದು ವೇರಿಯಬಲ್, ಇದನ್ನ ನಾವು ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಓಕೆ, ಈಗ ಎಕ್ಸ್ ಒಂದೇ ಇಟ್ಕೋಬೇಕಲ್ವಾ ನಾವು. ಸೊ ಎಕ್ಸ್ 11 ಮೈನಸ್ 3y ಅಪಾನ್ ಈ 2 ನ ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಡಿವೈಡ್ ಆಗುತ್ತೆ. ಸೊ ಇದೇನಾಯ್ತು, ಈಕ್ವೇಶನ್ ನಂಬರ್ 3 ಆಯ್ತು. ಸೊ ಈಗ ಒಂದ್ ಲೈನ್ ಬರೀತೀನಿ. put x is equals to 11 minus 3y upon 2 in equation number 2. ಇದನ್ನ equation number 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ x ಪ್ಲೇಸ್ ಅಲ್ಲಿ. ಓಕೆ, ಫಸ್ಟ್ equation number 2 ಏನಿದೆ, 2x minus 4y is equals to minus 24 ಅಂತ ಇದೆ. ಸೊ ಈಗ x ಪ್ಲೇಸ್ ಅಲ್ಲಿ ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ 2 into x ಪ್ಲೇಸ್ ಅಲ್ಲಿ ಏನಿದೆ, 11 ಮೈನಸ್ 3y ಅಪಾನ್ 2. ಈಗ ಎಕ್ಸ್ ಪ್ಲೇಸ್ ಬರ್ದಾಯ್ತಾ. ಈಗ ಆಸ್ ಯೂಶುವಲ್ ಮೈನಸ್ 4y ಇಸ್ ಈಕ್ವಲ್ಸ್ ಟು ಮೈನಸ್ 24. ಓಕೆ, ಈಗ ನೋಡಿ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತಲ್ವಾ. ಓಕೆ, 2 ಅಂದ್ರೆ 2 ಕ್ಯಾನ್ಸಲ್ ಆಗುತ್ತೆ. ಸೊ ಏನು ಉಳೀತು, 11 ಮೈನಸ್ 3y ಮೈನಸ್ 4y ಇಸ್ ಈಕ್ವಲ್ಸ್ ಟು ಮೈನಸ್ 24 ಆಯ್ತು. ಈಗ 11, ಈ ಎರಡು ಮೈನಸ್ ಇದಾವೆ. ಸೊ ಎರಡು ಮೈನಸ್ ಇದ್ರೆ ಆಡ್ ಮಾಡಬೇಕು. ಆಡ್ ಮಾಡಿದ್ರೆ ಏನಾಗುತ್ತೆ, 4 plus 3 7 ಆಯ್ತು. ಸೊ ಮೈನಸ್ 7y ಆಯ್ತು ಇಸ್ ಈಕ್ವಲ್ಸ್ ಟು ಮೈನಸ್ 24. ಈಗ ನೋಡಿ, ಈ ಮೈನಸ್ 7y ಇಲ್ಲೇ ಇಟ್ಕೊಂಡು ಈ 11 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸೋಣ. ಸೊ ಏನಾಗುತ್ತೆ, ಮೈನಸ್ 11 ಆಯ್ತು. ಎರಡನ್ನು ಆಡ್ ಮಾಡೋಣ. ಮೈನಸ್ 11 ಆಡ್ ಮಾಡಿದ್ರೆ ಏನಾಯ್ತು, ಮೈನಸ್ 35 ಆಯ್ತು. ಸೊ ಮೈನಸ್ 7y ಇಸ್ ಈಕ್ವಲ್ಸ್ ಟು ಮೈನಸ್ 35 ಆಯ್ತು ಅಲ್ವಾ. ಈಗ y ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ, ಮೈನಸ್ 35 ಅಪಾನ್ ಈ 7 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ಸೊ ಮೈನಸ್ 7 ಡಿವೈಡ್ ಆಯ್ತು. ಈಗ ನೋಡಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 7 1 7 5. ಸೊ ಏನ್ ಬಂತು ನಮ್ಗೆ, y ಇಸ್ ಈಕ್ವಲ್ಸ್ ಟು 5 ಬಂತು. ಓಕೆ, ಈಗ ಏನ್ ಮಾಡೋಣ, ಇದನ್ನ ಪುಟ್ y ಇಸ್ ಈಕ್ವಲ್ಸ್ ಟು 5 ಇನ್ ಇಕ್ವೇಶನ್ ನಂಬರ್ 3. ಇಕ್ವೇಶನ್ ನಂಬರ್ 3 ಏನಿದೆ ಇಲ್ಲಿ ಅದನ್ನ ಬರ್ಕೊಳ್ಳೋಣ. ಫಸ್ಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 11 ಮೈನಸ್ 3y ಅಪಾನ್ 2 ಇದೆ. ಸೊ y ಪ್ಲೇಸ್ ಅಲ್ಲಿ ನಾವು 5 ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು 11 ಮೈನಸ್ 3 ಇಂಟು 5 ಅಪಾನ್ 2. ಈಗ 11 ಮೈನಸ್ 3 5 15 ಅಪಾನ್ 2. ಓಕೆ, ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಈಗ 15 ಮೈನಸ್ 11 ಮಾಡಿದ್ರೆ ಏನ್ ಬಂತು,
4 ಬರುತ್ತೆ ವಿತ್ ಮೈನಸ್ ಸೈನ್ ಅಲ್ವಾ. ಈಗ ಕ್ಯಾನ್ಸಲೇಷನ್ ಆಗತ್ತೆ, 2 1s 2 2s. ಸೊ ಏನ್ ಬಂತು, -2 ಬಂತು. ಅಂದ್ರೆ x ಇಸ್ ಈಕ್ವಲ್ಸ್ ಟು -2 ಬಂತು. ಆಯ್ತಾ, ನಮ್ಗೆ x ವ್ಯಾಲ್ಯೂ ಬಂತು, y ವ್ಯಾಲ್ಯೂ ಕೂಡ ಬಂತು. ಸೊ ನಾವೀಗ ಏನ್ ಮಾಡ್ಬೇಕು, ಅವ್ರೇನ್ ಹೇಳಿದಾರೆ ನೋಡಿ, ಅಂಡ್ ಹೆನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ m ಫಾರ್ ವಿಚ್ y ಇಸ್ ಈಕ್ವಲ್ಸ್ ಟು mx ಪ್ಲಸ್ 3 ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಅದನ್ನ ಬರೆಯೋಣ. ನಾವು y ಇಸ್ ಈಕ್ವಲ್ಸ್ ಟು, ಇಲ್ಲಿ ಪ್ಲೇಸ್ ಇಲ್ಲ ಅಂತ ಇಲ್ಲೇ ಬರ್ದಿದ್ದೀನಿ, ಇಲ್ಲಿ ನೆಕ್ಸ್ಟ್ ಲೈನ್ ಅಲ್ಲಿ ಬರೀರಿ. ಓಕೆ, y ಇಸ್ ಈಕ್ವಲ್ಸ್ ಟು mx ಪ್ಲಸ್ 3 ಇಲ್ಲಿ ಕೊಟ್ಟಿದ್ದಾರೆ ಈ ರೀತಿ ಈಕ್ವೇಶನ್. ಸೊ ನಾವು ಈ ಈಕ್ವೇಶನ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, y ವ್ಯಾಲ್ಯೂ ಏನಿದೆ y ವ್ಯಾಲ್ಯೂ ಹಾಕೋಣ, x ವ್ಯಾಲ್ಯೂ ಏನಿದೆ x ವ್ಯಾಲ್ಯೂ ಹಾಕೋಣ. ಸೊ y ವ್ಯಾಲ್ಯೂ ಏನ್ ಬಂತು ನಮ್ಗೆ, 5 ಬಂತು. 5 ಇಸ್ ಈಕ್ವಲ್ಸ್ ಟು m ಇಂಟು x ವ್ಯಾಲ್ಯೂ ಏನ್ ಬಂತು, -2 ಬಂತು, ಪ್ಲಸ್ 3. ಸೊ 5 ಇಸ್ ಈಕ್ವಲ್ಸ್ ಟು 2 ಇಂಟು m ಮಾಡಿದ್ರೆ 2m ಆಯ್ತು, ಪ್ಲಸ್ ಇಂಟು ಮೈನಸ್ ಮೈನಸ್ 3 ಬಂತು. ಈಗ ನೋಡಿ, ಈ -2m ನ ಈ ಕಡೆ ತಗೊಂಡ್ಬಿಡೋಣ, ಯಾಕಂದ್ರೆ ನಮ್ಗೆ m ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಿದೆ ಅಲ್ವಾ. ಪ್ಲಸ್ 2m ಆಯ್ತು. ಓಕೆ, ಈಗ ಇದನ್ನ ಈಕ್ವಲ್ಸ್ ಈ ಕಡೆ ಕಳ್ಸೋಣ, -5 ಆಯ್ತು. ಓಕೆ, ಕನ್ಫ್ಯೂಸ್ ಆಗಬೇಡಿ. ನೋಡಿ, ಈ -2m ನ ಈಕ್ವಲ್ಸ್ ಈ ಕಡೆ ತಗೊಂಡ್ ಬಂದಿದ್ದೀನಿ, 5 ನ ಈಕ್ವಲ್ಸ್ ಈ ಕಡೆ ಕಳ್ಸಿದ್ದೀನಿ. ಸೊ ಮೈನಸ್ ಪ್ಲಸ್ ಇದ್ರೆ ಮೈನಸ್ ಮಾಡಬೇಕು, 5 - 3 ಅಂದ್ರೆ 2 ಬಂತು. ಬಿಗರ್ ನಂಬರ್ಗೆ ಯಾವ ಸೈನ್ ಇದೆ ಆ ಸೈನ್ ಇಡಬೇಕು. ಓಕೆ, ಈಗ 2m ಇಸ್ ಈಕ್ವಲ್ಸ್ ಟು -2 ಆಯ್ತು, m ಇಸ್ ಈಕ್ವಲ್ಸ್ ಟು -2, ಈ 2 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಯ್ತು. ಸೊ ಕ್ಯಾನ್ಸಲ್ ಆಯ್ತು, 2 1s 2. ಸೊ ಏನ್ ಬಂತು, m ಇಸ್ ಈಕ್ವಲ್ಸ್ ಟು -1 ಬಂತು. ಇದನ್ನೇ ಅಲ್ವಾ ಅವ್ರು ಫೈಂಡ್ ಔಟ್ ಮಾಡಕ್ ಹೇಳಿದ್ದು, ಫೈಂಡ್ ದ ವ್ಯಾಲ್ಯೂ ಆಫ್ m ಅಂತ ಹೇಳಿದ್ದಾರೆ. ಸೊ m ಇಸ್ ಈಕ್ವಲ್ಸ್ ಟು -1 ಬಂತು. ದಿಸ್ ಇಸ್ ದ ಆನ್ಸರ್. ಓಕೆ, ಇದನ್ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಇದನ್ನೆಲ್ಲ ಎಕ್ಸ್ ವೈ ಫೈಂಡ್ ಔಟ್ ಮಾಡ್ಕೋಬೇಕು, ಆಮೇಲೆ ಈ ರೀತಿ ಫೈಂಡ್ ಔಟ್ ಮಾಡಬೇಕು ವ್ಯಾಲ್ಯೂ ಆಫ್ m. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ.